Good morning to all. Welcome to Karnataka LMSc content. I am Nagmani, Assistant Professor of English, the Department of College and Technical Education. In today's class, I am going to explain chapter 9 from the book 5 in the novel The Return of the Native, written by Thomas Hardy, prescribed by the University of Mysore to the second year BA Afternoon English for Semester-CBCS course 2020-21. The title of the paper is Victorian Fiction. Sights and sounds draw the wanderers together. Now all of us know very well, Eustacia has left her grandfather's house. She is out on the heath roaming, and she has no money. It's raining heavily. Wildie is also from the mouth of the Mason. We come to know that Wildie was preparing a journey, and she has visited Klim's house. And Klim has set out, and Eustacia's grandfather had come there and informed Klim of her earlier attempt to commit suicide. And he questions her what he had done to her to take that harsh decision. Thomasin and Wen are walking towards the quiet woman. They see the gig lamp, and let us see what happens here in this chapter. Wildie has seen Eustacia's signal at 8 o'clock. 8 ಗಂಟೆಗೆ ಅವಳು ಸಿಗ್ನಲ್ ನೋಡ್ತಾನೆ and starts making preparations to assist her in her flight. ಅವಳ ಜೊತೆ ಅವಳು ಓಡೋಗೋದಕ್ಕೆ ರೆಡಿ ಆಗಿದ್ದಾಳಲ್ಲ, ಅವಳಿಗೆ ಅಸಿಸ್ಟ್ ಮಾಡಲಿಕ್ಕೆ ಏನೇನು ಸಿದ್ಧತೆಗಳು ಬೇಕು ಮಾಡ್ಕೊಳ್ತಾನೆ. ಆ್ಯಂಡ್ ಆಸ್ ದಿ ಹೋಪ್ಸ್ ಟು ಅಕಂಪನಿ ಹರ್ ಅಂದ್ಕೊಳ್ತಾನೆ. ಅವನ ಜೊತೆ ಹೋಗಲಿಕ್ಕೆ ಅಕಂಪನಿ ಅಂದರೆ ಜೊತೆಗೆ ಹೋಗಲಿಕ್ಕೆ ಅವಕಾಶ ಕೊಡ್ಬೋದು ಅಂತ. ಹೀ ಸಮ್ ವಾಟ್ ಪರ್ಟರ್ಬ್ಡ್, ಹೀ ಇಸ್ ಡಿಸ್ಟರ್ಬ್ಡ್. ದ ಮ್ಯಾನರ್ ಹಿ ಹಸ್ ಇನ್ಫಾರ್ಮ್ಡ್ ದ ಮ್ಯಾಸಿನ್ that he is going on a journey itself makes a suspicions. ಅವನು ಅವಳಿಗೆ ಹೇಳಿದ ರೀತಿಯೇ, ನಾನು ಸಡನ್ನಾಗಿ ಒಂದು ಜರ್ನಿ ಹೋಗ್ತಾ ಇದ್ದಾನೆ, ಎಲ್ಲಿ ಅಂತ ಗೊತ್ತಿಲ್ಲ ಅಂದಾಗಲೇ ದಟ್ ದ ವೇ ಹಿ ಹ್ಯಾಸ್ ಇನ್ಫಾರ್ಮ್ಡ್ ಹರ್ ಹ್ಯಾಸ್ ಮೇಡ್ ಹರ್ ಸಸ್ಪಿಷಿಯಸ್. ಆಫ್ಟರ್ he has gone to bed, he collects a few articles and a bountiful sum of money in notes to take with him. ನೋಟ್ಸಲ್ಲಿ ಬ್ಯಾಂಕ್ ಕರೆನ್ಸಿ ನೋಟ್ ಬಂಡ್ಲನ್ನ ತಗೊಳ್ತಾನೆ, ಪ್ರಿಪ್ರೇಷನ್ ಮಾಡ್ಕೊಳ್ತಾನೆ. ಆಸ್ ಅನ್ ಆ್ಯಕ್ಟ್ ಆಫ್ ಜನರಾಸಿಟಿ ಹಿ ಹ್ಯಾಸ್ ಸೆಟಲ್ಡ್ ಹಾಫ್ ಆಫ್ ಹಿಸ್ ಪ್ರಾಪರ್ಟಿ ಆನ್ ಹಿಸ್ ವೈಫ್. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀ ಈಸ್ ಆಲ್ಸೋ ಅನ್ಸರ್ಟನ್. ಇವಕ್ಕೆ ಅವರೇನು ಪರ್ಟಿಕ್ಯುಲರ್ ಪ್ಲ್ಯಾನ್ ಮಾಡಿಲ್ಲ. ಇಫ್ ಶಿ ಅಲೋಸ್ ಹರ್ ಟು ಅಕಂಪನಿ ಹಿಮ್ ಆರ್ ನಾಟ್, ಹಿ ಡಸಂಟ್ ನೋ. ಸೊ ಅದಕ್ಕೆ ಹೆಚ್ಚು ಹಣ ತಗೊಳ್ತಾನೆ. ಆ್ಯಂಡ್ ಅವಳಿಗೂ ಕೂಡ ಆಸ್ ಅನ್ ಆ್ಯಕ್ಟ್ ಆಫ್ ಜನರಾಸಿಟಿ, ಅವಳಿಗೂ ಅನ್ಯಾಯ ಆಗಬಾರ್ದಲ್ಲ, ವಾಪಸ್ ಬರಲಿಲ್ಲ ಅಂತ ಮಸಿನ್ಗೆ ಅವನ ಪ್ರಾಪರ್ಟಿನಲ್ಲಿ ಹಿ ಸೆಟಲ್ಸ್ ಹಾಫ್ ಆಫ್ ಇಟ್ ಪ್ರಾಪರ್ಟಿ ಟು ಹಿಸ್ ವೈಫ್. ಎಲ್ಲನೂ ಅವನ ಹೆಂಡತಿಗೆ ಏನೇನು ಕಾಗದ ಪತ್ರಗಳು ಸಹಿ ಹಾಕಬೇಕು ಹಾಕಿಟ್ಬಿಟ್ಟು ಹೊರಡ್ತಾನೆ. He then goes to the stable and coach house to assure himself that the horse, gig and harness are in a fit condition. Gig lamp, ಹಾರ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಹಾರ್ನೆಸ್, ಜೀನು ಎಲ್ಲನೂ ಅಂದ್ಕೊಂಡು ಅವನು ಸರಿಯಾಗಿದೆಯಾ ಅಂತ ನೋಡ್ಕೊಳ್ತಾನೆ. ಫಾರ್ ಎ ಲಾಂಗ್ ಡ್ರೈವ್, ದೂರ ಹೋಗಬೇಕಲ್ಲ ಪ್ರಯಾಣ, ಅದಕ್ಕೆ ನಿಯರ್ಲಿ ಹಾಫ್ ಆನ್ ಅವರ್ ಇಸ್ ಸ್ಪೆಂಟ್, ಅರ್ಧ ಗಂಟೆ ಆಗಿರ್ಬೋದು. ಹೀಗೆ he returns to the house and has no thought of Thomasin's being absent. He thought she is in bed. He thinks she is in bed only. ಅವಳು ಮಂದಿಲ್ಲ ಅನ್ನೋದು ಗೊತ್ತಾಗಲ್ಲ. ಮನೇಲಿ ವಾಪಸ್ ಬರ್ತಾನೆ ಕುದುರೆ ಲಾಯದಿಂದ. ದೆನ್ he has told the stable lad not to stay up. ನೀನು ಇರಬೇಡಪ್ಪ, ಹೋಗು ಅಂತ ಹೇಳ್ತಾನೆ. ಲೀಡಿಂಗ್ ದ ಬಾಯ್ ಟು ಅಂಡರ್ಸ್ಟ್ಯಾಂಡ್ ದಟ್ his departure will be at 3 or 4 in the morning. To misguide him. ಏನಂತ, ನೀನು ಇರಬೇಡ ಅಂದರೆ ಅರ್ಥ ಅವನಿಗೆ ಅರ್ಥ ಆಗಲಿ ಅಂತ, ನಾನು ಈಗಲೇ ಹೊರಡಲ್ಲ, ಬೆಳಗ್ಗೆ 3 ಅಥವಾ 4 ಗಂಟೆಗೆ ನಾನು ಹೊರಡೋದು ಅಂತ. ಆ ಟೈಮ್ಗೆ ಹುಡುಗ ಅಲ್ಲಿಗೆ ಬರುವಂಥ ಸಮಯ ಅದು. ಅಟ್ ಲಾಸ್ಟ್ ಆಲ್ ಈಸ್ ಕ್ವೈಟ್, ಎವ್ರಿಥಿಂಗ್ ಈಸ್ ಸೈಲೆಂಟ್ ದೇರ್ ಆ್ಯಂಡ್ ಹಿ ಹ್ಯಾಸ್ ನಥಿಂಗ್ ಟು ಡೂ ಬಟ್ ವೆಯ್ಟ್. ಕಾಯಬೇಕಷ್ಟೇ, ಇನ್ನೇನು ಕೆಲಸ ಇಲ್ಲ. ಬೈ ನೋ ಎಫರ್ಟ್ ಹಿ ಕ್ಯಾನ್ ಶೇಕ್ ಆಫ್ ದ ಅಪ್ರೆಷನ್ ಆಫ್ ಸ್ಪಿರಿಟ್ಸ್ ವಿಚ್ ಹಿ ಹ್ಯಾಸ್ ಎವರ್ ಎಕ್ಸ್ಪೀರಿಯನ್ಸ್ಡ್ ಸಿನ್ಸ್ ಹಿಸ್ ಲಾಸ್ಟ್ ಮೀಟಿಂಗ್ ವಿತ್ ಯುಸ್ಟೇಷಿಯಾನ ಕಳೆದ ಬಾರಿ ಭೇಟಿ ಆದಾಗಿಂದ ಹಿ ಕುಡ್ಂಟ್ ಕಂಟ್ರೋಲ್ ಹಿಸ್ ಫೀಲಿಂಗ್ಸ್, ಎಮೋಷನ್ಸ್. ತುಂಬ ಹಿ ಈಸ್ ಅಪ್ರೆಸ್ಡ್ ಬೈ ಹಿಸ್ ಫೀಲಿಂಗ್ಸ್. ಅವಳ ಬಗೆಗಿನ ಅವನ ಭಾವನೆ ತೀವ್ರಗೊಳ್ತಾ ಇದೆ, ಒತ್ತಡಕ್ಕೊಳಗಾಗಿದ್ದಾನೆ. ಆ್ಯಂಡ್ ಹಿ ಹೋಪ್ಸ್ ದಟ್ ದರ್ ಇಸ್ ದಟ್ ಇನ್ ಎ ಸಿಚುಯೇಷನ್ ವಿಚ್ ಮನಿ ಕ್ಯಾನ್ ಕ್ಯೂರ್. and he hopes that there is his money can cure all his oppression, all his love. He can fulfill his love with Eustacia because he has money now ಅಂತೆಲ್ಲ ಅಂದ್ಕೊಳ್ತಿದ್ದಾನೆ. though he means to adhere to Eustatia's instructions of the letter. ಅಕ್ಷರಶಃ Eustacia ಹೇಳ್ದಾಗೆ ಕೇಳುತ್ತೀನಿ ಅಂತ ಹೇಳಿದ್ದ ಅವನು. ಹಿ ಹ್ಯಾಸ್ ಡಿಸೈಡೆಡ್, ನೀನು ಹ್ಞೂ ಅಂದರೆ ಮಾತ್ರ ನಾನು ನಿನ್ನ ಪ್ರೀತಿಯಲ್ಲಿ ಮುಂದುವರ್ತೀನಿ ಮುಂದೇನು ಅಂತ ಹೇಳಿದ್ದ. ಆದರೆ to deposit her where she wished and to leave her should that be her will. ಅವಳು ಅಷ್ಟೇ ಹೇಳಿದ್ದು, ನಾನು ಎಲ್ಲಿವರೆಗೆ ಕೇಳ್ತೀನಿ ಅಲ್ಲಿ ನನ್ನ ಬಿಟ್ಬಿಟ್ಟು ಇನ್ನು ವಾಪಸ್ ಬರಬೇಕು ಅಂತ ಹೇಳಿದ್ದು. ಪ್ಲೀಸ್ ಟೇಕ್ ಮಿ ಟು ದ ಬಡ್ ಮೌತ್, ದಟ್ಸ್ ಆಲ್. ಆಮೇಲೆ ಕಮ್ ಬ್ಯಾಕ್, ಐ ವಿಲ್ ಮೂವ್ ವಿತ್ ದ
ships ಅಂತ ಹೇಳಿದ್ಲು. ದ ಸ್ಪೆಲ್ ದಟ್ ಶಿ ಹಸ್ ಕಾಸ್ಟ್ ಓವರ್ ಹಿಮ್ ಇಸ್ ಇಂಟೆನ್ಸಿಫೈಡ್. ಆದರೆ ಅವಳು ಅವನ ಮೇಲೆ ಮಾಡಿರುವಂಥ ಮೋಹಕತೆಯ ಏನು ಸ್ಪೆಲ್, ಮಾಂತ್ರಿಕತೆ, ಅವನುಂಟು ಮಾಡಿರುವಂಥ ಮೋಹ, ಅದರ ಪರಿಣಾಮದಿಂದ ಅವನು ಆಚೆಗೆ ಬರೋಕ್ಕಾಗ್ತಿಲ್ಲ. ಇಟ್ ಈಸ್ ಇಂಟೆನ್ಸಿಫೈಡ್, ತೀವ್ರಗೊಳ್ತಾ ಇದೆ ಅವಳ ಮೇಲಿನ ಆಸೆ. And his heart is beating fast in the anticipated futility of such commands in the face of mutual wish. When she is also in love, he is also in love. When there is mutual love, he knows the futility of such commands. ಇಷ್ಟೇ ಹೇಳಿದ್ದೆಲ್ಲ, ಬಿಟ್ಬಿಟ್ಟು ವಾಪಸ್ ಬಂದುಬಿಡು ಅಂತ. ಅವಳಲ್ಲೂ ಪ್ರೀತಿ ಇದೆ, ನನ್ನಲ್ಲೂ ಪ್ರೀತಿ ಇದೆ. ಆ ಥರ ಮ್ಯೂಚುವಲ್ ವಿಷಸ್ ಇದ್ದಾಗ, ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ, ಈ ರೀತಿಯ ಕಮ್ಯಾಂಡ್ಸ್ ಎಲ್ಲ ಎಷ್ಟು ಫ್ಯುಟೈಲ್, ವ್ಯರ್ಥ ಅಂತ ಅವನಿಗೆ ಗೊತ್ತು. ಇಬ್ಬರು ಒಟ್ಟಿಗೆ ಇರೋಕ್ಕೆ ಶುರು ಮಾಡಿದ್ರೆ ಅವ್ರ ಜೊತೆಲಿದ್ದಾಗ ಅಂತ. ದಟ್ ದೇ ಶುಡ್ ಥ್ರೋ ಇನ್ ದೇರ್ ಲಾಟ್ ಟುಗೆದರ್. ಅಟ್ 20 minutes to 12 he began again, ಅಂದರೆ 20 ನಿಮಿಷ ಇದೆ 12 ಗಂಟೆಗೆ. he again goes softly to the stable, harnesses the horse and lights the lamp. ಕುದುರೆ ತಗೊಳ್ತಾನೆ, ಲ್ಯಾಂಪ್ ಹಚ್ತಾನೆ. leads the horse by the head to the covered car out of the yard to spot by the roadside some quarter of a mile below the inn. ಕಾರ್ಟನ್ನು ಬಿಲೋ ದ ಇನ್, ಅವನು ಹೋಟ್ಲಿಂದ ಕೆಳಗೆ ಒಂದು 1/4 ಮೈಲ್, 1/4 ಮೈಲ್ ಇದ್ದವರು ಅವ್ನು ಫರ್ಲಾಂಗ್ ದೂರದಲ್ಲಿ ನಿಲ್ಸಿದ್ದಾನೆ. ಮನೆ ಮುಂದೆನೆಯಿಂದ ಹೋದರೆ ಗೊತ್ತಾಗ್ಬಿಡುತ್ತೆ ಅಂತ ನನ್ನ ಜನಕ್ಕೆ ಅಂತ ಅಲ್ಲಿ ನಿಲ್ಸಿದ್ದಾನೆ. ಕುದುರೆನ ಬೈ ಇಟ್ಸ್ ಹೆಡ್ ಅದನ್ನು ಎಳ್ಕೊಂಡು ಹೋಗ್ತಾನೆ. ಹಿ ವೇಟ್ಸ್ ಟೇಕಿಂಗ್ ಶೆಲ್ಟರ್ ಫ್ರಮ್ ದ ರೈನ್. ಅಲ್ಲಿ ಮಳೆ ಬಂದುಬಿಡ್ತು. ಅಲ್ಲಿ ಕಾಟ್ ಹತ್ರ ನಿಂತ್ಕೊಳ್ತಾನೆ, ಮಳೆಯಿಂದ ಆಶ್ರಯ ಪಡೆದು. ಒನ್ಲಿ ದ ರೋರಿಂಗ್ ಆಫ್ ಎ 10 hatch ವೈರ್ ಟು ದ ಸೌತ್ವರ್ಡ್ ಫ್ರಮ್ ಎ ರಿವರ್ ಇನ್ ದ ಮೀಡ್ಸ್ ಇಸ್ ಹರ್ಡ್. ಆ ನದಿಯ ಆ ಒಂದು 10 hatch ವೈರ್ ಅಷ್ಟೇ ಅಲ್ಲಿ ಶಬ್ದ ಕೇಳಿಸ್ತಾ ಇದೆ. ಸೌತ್ವರ್ಡ್, ದಕ್ಷಿಣ ಕಡೆಗೆ ಹರಿತಾ ಇದೆ. ಅದರ ಗರ್ಜನೆ ಮಾತ್ರ ಕೇಳಿಸ್ತಾ ಇದೆ. ಇಟ್ಸ್ ರೈನಿಂಗ್ ಹೆವಿಲಿ. ಹಿ ನೋ ಬಿಗಿನ್ಸ್ ಟು ಫ್ಯಾನ್ಸಿ ದಟ್ ದ ಮಿಡ್ ನೈಟ್ ಅವರ್ ಮಸ್ಟ್ ಹ್ಯಾವ್ ಸ್ಟ್ರಕ್. ಅವನು 12 ಗಂಟೆಗೆ 20 ನಿಮಿಷದಾಗ ಹೊರಟಿದ್ದ. ಈಗ ಹಿ ಬಿಗಿನ್ಸ್ ಟು ಥಿಂಕ್ ದಟ್ ದ ಮಿಡ್ ನೈಟ್ ಅವರ್ ಮೈಟ್ ಹ್ಯಾವ್ ಸ್ಟ್ರಕ್. 12 ಗಂಟೆ ಹೊಡೆದಿರಬೇಕು. ಎ ವೆರಿ ಸ್ಟ್ರಾಂಗ್ ಡೌಟ್ ಹ್ಯಾಸ್ ಅರೈಸ್ ಇನ್ ಹಿಸ್ ಮೈಂಡ್ ಇಫ್ ಇಸ್ಟೇಷಿಯಾ ವಿಲ್ ವೆಂಚರ್ ಡೌನ್ ದ ಹಿಲ್ ಇನ್ ವೆದರ್. ಓ, ಇಸ್ಟೇಷಿಯಾ ಈ ಮಳೆಲೇ ಬೆಟ್ಟ ಇಳಿದು ಬಂದುಬಿಡ್ತಾಳಾ? ಯೆಟ್ ನೋಯಿಂಗ್ ಹರ್ ನೇಚರ್, ಎಸ್, ಅವಳ ಸ್ವಭಾವ ಚೆನ್ನಾಗಿ ಗೊತ್ತು. ಈ ಫೀಲ್ಸ್ ದಟ್ ಶಿ ಮೇ, ಖಂಡಿತ ಅವಳು ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಶಿ ಮೇ ಕಮ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಫಾರ್ ಥಿಂಗ್. ಇಟ್ ಈಸ್ ಲೈಕ್ ಅರ್ ಇಲ್ ಲಕ್. ಈ ಮಳೆ ಈ ಟೈಮಲ್ಲೇ ಬರಬೇಕಾ? ದಿಸ್ ರೈನ್ ಈಸ್ ಲೈಕ್ ಅರ್ ಇಲ್ ಲಕ್. ಅವಳ ದುರದೃಷ್ಟ ಥರ ಈ ರೈನನ್ನು. He murmurs. He looks at his watch and is surprised that it is nearly a quarter past midnight. ಗಡಿಯಾರ ನೋಡಿದ್ರೆ 12 ಕಾಲ್ ಆಗಿದೆ. 1/4 midnight. 15 ನಿಮಿಷ ಆಗಿದೆ ಮಿಡ್ನೈಟ್ ಆದಮೇಲೆ. ಅಟ್ ದಿಸ್ ಮೊಮೆಂಟ್ ಎ ಫುಟ್ ಸ್ಟೆಪ್ ಅಪ್ರೋಚಸ್. ಹೆಜ್ಜೆ ಶಬ್ದ ಕೇಳಿಸುತ್ತೆ. ದ ಸ್ಟೆಪ್ ಪಾಸಸ್. ಆ ಹೆಜ್ಜೆ ಅವನ ಪಕ್ಕ ನಿಂತಾಗತ್ತೆ. ದೆನ್ ಕಮ್ಸ್ ಆನ್ ಅಗೇನ್, ಮತ್ತೆ ಮುಂದಕ್ಕೆ ಬರುತ್ತೆ. ಇಸ್ಟೇಷಿಯಾ ಸೇಸ್ ವೈಲ್ಡ್. ಇಸ್ಟೇಷಿಯಾ ಅಂದ್ಕೊಂಡು ಇಸ್ಟೇಷಿಯಾ ಅಂತಾನೆ. ದ ಪರ್ಸನ್ ಕಮ್ಸ್ ಫಾರ್ವರ್ಡ್. ಆ ವ್ಯಕ್ತಿ ಮುಂದೆ ಬರ್ತಾನೆ. ಆ್ಯಂಡ್ ವೈಲ್ಡ್ ಇಮಿಡಿಯೇಟ್ಲಿ ರೆಕಗ್ನೈಸಸ್ ಹಿಮ್ ಆಸ್ ಕ್ಲಿಮ್. ಇಸ್ಟೇಷಿಯಾ ಅಲ್ಲ, ಕ್ಲಿಮ್. ಬಟ್ ವೈಲ್ಡ್ ಹೂ ಸ್ಟ್ಯಾಂಡ್ಸ್ ಬಿಹೈಂಡ್ ದ ಲ್ಯಾಂಪ್. ವೈಲ್ಡ್ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಲ್ಯಾಂಪ್. ಕ್ಲಿಮ್ ಈಸ್ ಹಾಫ್ ಬ್ಲೈಂಡ್. ಅವನು ಅರ್ಧ ಕೊರಡ. ಈಸ್ ನಾಟ್ ಅಟ್ ಒನ್ಸ್ ರೆಕಗ್ನೈಸ್ಡ್ ಬೈ ಇಯರ್ ಬ್ರೈಟ್. ಹಾಗಾಗಿ ಅವನಿಗೆ ತಕ್ಷಣ ವೈಲ್ಡನ್ನು ಗುರ್ತಿಡಿಯೋಕ್ಕಾಗಲಿಲ್ಲ. ಹಿ ಸ್ಟಾಪ್ಸ್ ಆಸ್ ಇಫ್ ಇನ್ ಡೌಟ್ ವೆದರ್ ದಿಸ್ ವೆಹಿಕಲ್ ಹ್ಯಾಸ್ ಎನಿಥಿಂಗ್ ಟು ಡೂ ವಿತ್ ದ ಫ್ಲೈಟ್ ಆಫ್ ಹಿಸ್ ವೈಫ್ ಆರ್ ನಾಟ್. ಅಲ್ಲಿ ಯಾಕೆ ಬಂದ ಕ್ಲಿಮ್? ಬಿಕಾಸ್ ಸ್ಟ್ರೇಂಜ್ಲಿ ಇನ್ ಎ ಸ್ಟ್ರೇಂಜರ್ ವೇ ಇನ್ ದಟ್ ಆಡ್ ಅವರ್ ಎ ವೆಹಿಕಲ್ ಈಸ್ ಸ್ಟ್ಯಾಂಡಿಂಗ್ ದೇರ್. ಕ್ಲಿಮ್ ಗೆಸ್ ಮಾಡ್ತಾನೆ, ದಟ್ ಮೈಟ್ ಬಿ ದ ವೆಹಿಕಲ್ ವಿಚ್ ಹ್ಯಾಸ್ ಬಿನ್ ಅರೇಂಜ್ಡ್ ಫಾರ್ ದ ಫ್ಲೈಟ್ ಆಫ್ ವೈಲ್ಡಿ ಅಂಡ್ ಇಸ್ ವೈಫ್ ಅಂದ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ಸರಿಯಾಗಿ ಗೆಸ್ ಮಾಡಿ ಬಂದಿದ್ದಾನೆ. ದ ಸೈಟ್ ಆಫ್ ಇಯರ್ ಬ್ರೈಟ್ ಎಟ್ ಒನ್ಸ್ ವ್ಯಾನಿಷಸ್ ವೈಲ್ಡಿ's sober feeling. And who seems him again as a deadly rival from whom Istacia is to be kept at all hazards. ಏನೇ ಕಷ್ಟ ಆಗಲಿ, ಇವ್ನು ನನಗೆ ರೈವಲ್, ಪ್ರತಿಸ್ಪರ್ಧಿ. ನೋಡಿ, ಅವಳು ಗಂಡನ್ನ ಇವನು ರೈವಲ್ ಅಂದ್ಕೊಳ್ತಾನೆ. ಇವಳಿಂದ ಅವಳನ್ನ ಹೆಂಗಾರ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಚಾಲೆಂಜ್ ಬಂದುಬಿಡ್ತು. ಅಲ್ಲಿ ಆ ಸೋಬರ್ ಫೀಲಿಂಗ್ ಹೊಟ್ಟೋಯ್ತು. ಆ ದುಃಖ, ಅಯ್ಯೋ ಪಾಪ ಇಸ್ಟೇಷಿಯಾ ಇಟ್ಸ್ ಇವರ್ ಇಲ್ಲಕ್ಕಂತಿದ್ದು ದುಃಖ ಹೊಟ್ಟೋಗ್ಬಿಡ್ತು. ಹೆನ್ಸ್ ವೈಲ್ಡ್ ಯು ಡಸ್ ನಾಟ್ ಸ್ಪೀಕ್. ಹಾಗಾಗಿ ಹಿ ಡಸ್ ನಾಟ್ ಸ್ಪೀಕ್ ಬಿಕಾಸ್ ಹಿ ವಾಂಟ್ಸ್ ಟು ಗೋ ಅವೇ ಫ್ರಮ್ ದಿಸ್ ಸೀಕ್ರೆಟ್ಲಿ. ಕ್ಲಿಮ್ ಅವ್ರನ್ನೇ ಹುಡುಕೊಂಬಂದಿದೆ ಅಂತ ಅವನಿಗೆ ಗೊತ್ತಿಲ್ಲ. ಇನ್ ದ ಹೋಪ್ ದಟ್ ಕ್ಲಿಮ್ ವಿಲ್ ಪಾಸ್ ಬೈ ವಿತೌಟ್ ಪರ್ಟಿಕ್ಯುಲರ್ ಎನ್ಕ್ವೈರಿ. ಏನು ಕೇಳಿದೆ ಕ್ಲಿಮ್ ಹೊಟ್ಟೋಗ್ತಾನೆ ಅಂತ ಅಂದ್ಕೊಳ್ತಾನೆ. ವೈಲ್ ದೇ ಬೋತ್ ಸ್ಟ್ಯಾಂಡ್ ದಸ್ ಇನ್ ಹೆಸಿಟೇಷನ್, ಎ ಡಲ್ ಸೌಂಡ್ ಅನ್ಮಿಸ್ಟೇಕಬ್ಲಿ ದ ಸೌಂಡ್ ಆಫ್ ಎ ಫಾಲ್ ಆಫ್ ಎ ಬಾಡಿ ಇನ್ ಟು ದ ಸ್ಟ್ರೀಮ್ ಇನ್ ದ adjoining mead becomes audible above the storm and wind. The sound of storm and wind. All of a sudden they hear a dull sound of
ಎ ಬಾಡಿ ಫಾಲ್ ಇನ್ ಟು ದ ಸ್ಟ್ರೀಮ್. ಒಂದು ಯಾರೋ ದೇಹ, ಯಾರೋ ಮನುಷ್ಯರು ನೀರೊಳಗಡೆ ಬಿದ್ದ ಹಾಗೆ ಶಬ್ದ ಕೇಳಿಸುತ್ತೆ. ಆ್ಯಂಡ್ ಬೋತ್ ಸ್ಟಾರ್ಟ್, ಇಬ್ಬರು ಆಚೆ ಮಾತಾಡ್ತಾರೆ. ಐ ಕೋಡಂಟ್ ಅನ್ಕೋಟ್, ಗುಡ್ ಗಾಡ್, ಕೆನ್ ಇಟ್ ಬಿ ಶಿ? ಕ್ಲಿಮ್ ಹೇಳ್ತಾನೆ, ಅಯ್ಯೋ ದೇವ್ರೆ, ಅದು ಅವಳ. ವೈ ಶುಡ್ ಇಟ್ ಬಿ ಶಿ ಸೇಸ್ ವೈಲ್ಡ್. ಈಗ ಮಾತಾಡ್ತಾನೆ, ಅವಳು ಯಾಕೆ ಆಗ್ತಾಳೆ ಅಂತ ಅಂದ್ಬಿಟ್ಟು. ಇನ್ ಈಸ್ ಅಲಾರ್ಮ್, ಫರ್ಗೆಟಿಂಗ್ ದಟ್ ಹಿ ಹ್ಯಾಸ್ ಇದರ್ ಟು ಸ್ಕ್ರೀನ್ಡ್ ಹಿಮ್ಸೆಲ್ಫ್. ಇದುವರೆಗೆ ಅವನು ಕಾಣಿಸ್ಕೊಂಡಿಲ್ಲ. ಹಿ ವಾಸ್ ಸ್ಕ್ರೀನ್ಡ್, ಹಿ ಹ್ಯಾಡ್ ಹಿಡನ್ ಹಿಮ್ಸೆಲ್ಫ್. ಹೌಸಿಟ್ಕೊಂಡಿದ್ದ. ಐ ಕೋಟಣ, ದಟ್ಸ್ ಯು ಟ್ರೈಟರ್, ವಂಚಕ, ನೀನಾ? ಈಸ್ ಇಟ್? ಕ್ರೈಸ್ ಬ್ರೆಡ್. ಐ ಕೋಟ್ ಅಂಡ್ ಅನ್ಕೋಟ್, ವೈ ಶುಡ್ ಇಟ್ ಬಿ ಶಿ? ಯಾಕೆ ಅಂತ ಕೇಳ್ತೀಯಾ? ಬಿಕಾಸ್ ಲಾಸ್ಟ್ ವೀಕ್ ಶಿ ವುಡ್ ಹ್ಯಾವ್ ಪುಟ್ ಅನ್ ಎಂಡ್ ಟು ಅವರ್ ಲೈಫ್. ಕಳೆದ ವಾರ ಅವಳು ತನ್ನ ಜೀವಕ್ಕೆ ಕೊನೆ ಮಾಡ್ಕೋಬೇಕು ಅಂತ ಇದ್ಲು. ಲೈಫ್ ಶಿ ಹ್ಯಾಡ್ ಬೀನ್ ಏಬಲ್, ಸಾಧ್ಯ ಆಗಿದೆ ಅವಳ ಜೀವನ ಎಂಡ್ ಮಾಡ್ಕೊಳ್ತಾ ಇದ್ಲು, ಪ್ರಾಣನ ಮುಗಿಸ್ಕೊಂಡ್ಬಿಡ್ತಾ ಇದ್ಲು. ಶಿ ಆಟ್ ಟು ಹ್ಯಾವ್ ಬೀನ್ ವಾಚ್ಡ್. ಅವಳನ್ನು ಅವಾಗಿಂದ ಗಮನಿಸ್ಕೋಬೇಕಾಗಿತ್ತು. ಟೇಕ್ ಒನ್ ಆಫ್ ದ ಲ್ಯಾಂಪ್ಸ್ ಆ್ಯಂಡ್ ಕಮ್ ವಿತ್ ಮೀ. ಲ್ಯಾಂಪ್ ತೊಗೊಂಡು ಬಾ ನನ್ನ ಜೊತೆಗೆ. ಐ ಅನ್ಕೋಟ್. ಬ್ರೆಡ್ ಸೀಸಸ್ ದ ಒನ್ ಆನ್ ಎ ಸೈಡ್ ಆ್ಯಂಡ್ ಹೇಸ್ಟನ್ಸ್ ಆನ್. ಅವನೊಂದು ಕಡೆಯಿಂದ ಹೋಗ್ತಾನೆ. ವೈಲ್ಡ್ ಇವ್ ಡಸ್ ನಾಟ್ ವೆಯ್ಟ್ ಟು ಅನ್ಫಾಸ್ಟನ್ ದ ಅದರ್. ಇನ್ನೊಂದು ಗಿಗ್ ಲ್ಯಾಂಪ್ ನಾನು ತಗೊಳ್ಳೋದಕ್ಕೆ ಹೋಗಲ್ಲ. ಬ್ರೆಡ್ ಒಂದು ಲ್ಯಾಂಪ್ ಅವನು ಅನುಭವಿಸ್ತ. ಇಂಥ ಸಮಯದಲ್ಲಿ ಉದ್ವೇಗಕ್ಕೆ, ಆತಂಕಕ್ಕೆ ಒಳಗಾಗೋದಕ್ಕಿಂತ ತಾಳ್ಮೆಯಿಂದ ಒಂದು ಸ್ಟ್ರಾಟಜಿಕ್ ಆಗಿ ಪ್ರಾಣ ಉಳಿಸೋ ಕಡೆ ಪ್ಲ್ಯಾನ್ ಮಾಡಬೇಕು. ದುಃಖ, ದುಮ್ಮಾನ, ಉದ್ವೇಗ, ಭಯ ಎಲ್ಲ ಆಮೇಲೆ. ಕ್ಲಿಮ್ ಭಯಗೊಳ್ಳಲ್ಲ, ಲ್ಯಾಂಪ್ ಅಂತ ತಗೊಳ್ತಾನೆ. ಅವನು ಒಂದೇ ಒಂದು ಉದ್ದೇಶ, ಅವಳನ್ನ ಉಳಿಸ್ಬೇಕಷ್ಟೇ. ಆದರೆ ವೈಲ್ಡ್ ಈಸ್ ಸೋ ಎಕ್ಸೈಟೆಡ್, ಉದ್ವೇಗಕ್ಕೊಳಗಾಗಿದ್ದಾನೆ, ಅವನು ಭಯಗೊಂಡಿದ್ದಾನೆ. ಅವನು ಲ್ಯಾಂಪೇ ತಗೊಳ್ಳಲ್ಲ, ಬಟ್ ಫಾಲೋಸ್ ಅಟ್ ಒನ್ಸ್ ಅಲಾಂಗ್ ದ ಮೀಡ್ ಟ್ರ್ಯಾಕ್ಟ್ ಟು ದ ವೆರಿ ಲಿಟಲ್ ಇನ್ ದ ರೇರ್ ಆಫ್ ಕ್ಲಿಮ್. ವೈಲ್ಡ್ ಸೀಸ್ ದ ಬಾಡಿ ಆಫ್ ಯುಸ್ಟೇಷಿಯಾ ಅಕ್ರಾಸ್ ದ ವೈರ್ ಪೂಲ್. ಆ ವೈರ್ ಪೂಲಲ್ಲಿ ಯುಸ್ಟೇಷಿಯಾ ಬಾಡಿ ನೋಡ್ತಾನೆ. ಕ್ಲಿಮಿಂದ ಹೋಗ್ತಾ ಇದ್ದಾನೆ ಅವನು, ಎಕ್ಸ್ಕ್ಲೈಮಿಂಗ್, ಓ ಮೈ ಡಾರ್ಲಿಂಗ್. ಐ ಕೋಟ್ ಅಂಡ್ ಅನ್ಕೋಟ್. ಆ್ಯಂಡ್ ವಿತೌಟ್ ಶೋಯಿಂಗ್ ಪ್ರೆಸೆನ್ಸ್ ಆಫ್ ಮೈಂಡ್ ಮುಖ್ಯ ಪ್ರಾಣ ಉಳಿಸ್ಬೇಕಾಗಿದ್ರೆ ಅಲ್ಲಿ. ವಿತೌಟ್ ಶೋಯಿಂಗ್ ದ ಪ್ರೆಸೆನ್ಸ್ ಆಫ್ ಮೈಂಡ್, ಈವನ್ ಟು ಥ್ರೋ ಆಫ್ ಹಿಸ್ ಗ್ರೇಟ್ ಕೋಟ್. ಆ ಕೋಟ್ ಕೂಡ ಬಿಚ್ಚಲಿಲ್ಲ, ಕಳ್ತಿಲ್ಲ. ಹಿ ಲೀವ್ಸ್ ಇನ್ ಟು ದ ಬಾಯ್ಲಿಂಗ್ ಕಾಲ್ಡ್ರನ್. ಆ ಕುದೀತಾ ಇರೋ ಕೊಪ್ಪರಿಗೆ ಒಳಗಡೆ ಬಿದ್ದಂಗೆ, ಆ ಉಕ್ಕಿ ಹರಿತಾ ಇರೋಂಥ ಪೂಲ್ ಒಳಗಡೆ, ಸ್ಟೀಮ್ ಒಳಗಡೆ ಅವನು ಜಂಪ್ ಮಾಡಿಬಿಟ್ಟ ಫ್ರಮ್ ದ ರಾಂಗ್ ಸೈಡ್. ಬ್ರೆಡ್ ಕ್ಯಾನ್ ಆಲ್ಸೋ ನಾಟ್ ಡಿಸರ್ನ್ ದ ಫ್ಲೋಟಿಂಗ್ ಬಾಡಿ. He also sees the floating body of Eustacia ಬಾಡಿ ತೇಲ್ಕೊಂಡು ಹೋಗ್ತಾ ಇದೆ. He places the lamp against the post to make it stand upright. ಕರೆಕ್ಟಾಗಿ ಅವಳು ಕಾಣೋ ಹಾಗೆ ಲ್ಯಾಂಪನ್ನು ಸಿಕ್ಸಿ ಆ್ಯಂಡ್ ರನ್ನಿಂಗ್ ರೌಂಡ್ ಟು ದ ಲೋಯರ್ ಪಾರ್ಟ್ ಆಫ್ ದ ಪೂಲ್. ಮೇಲ್ಗಡೆಯಿಂದ ಬಿದ್ದ ಅವನು ಕೆಳಗಡೆ ಹಿ ರನ್ಸ್ ದ ಲೋಯರ್ ಪಾರ್ಟ್ ಆಫ್ ದ ಪೂಲ್ನ ಕೆಳಗಡೆ ಓಡೋಗ್ತಾನೆ. ಸ್ಪ್ರಿಂಗ್ಸ್ ಇನ್ ಆ್ಯಂಡ್ ಬೋಲ್ಡ್ಲಿ ವೇಟ್ಸ್ ಅಪ್ವರ್ಡ್ಸ್ ಟುವರ್ಡ್ಸ್ ದ ಡೀಪರ್ ಪೋರ್ಷನ್. ಅವ್ರ ಮೇಲಿಂದ ಕೆಳಗ್ತಾನೆ ಬರಬೇಕು. ಕೆಳಗಡೆ ಬಿದ್ದು ಕೆಳಗಡೆಯಿಂದ ಮೇಲಕ್ಕೆ ಅವನು ಹೋಗ್ತಾ ಇದ್ದಾನೆ, ಡೀಪರ್ ಪೋರ್ಷನ್, ಆಳದ ಕಡೆಗೆ. ಹಿ ಹ್ಯಾಸ್ ಟೇಕನ್ ಆಫ್ ಹಿಸ್ ಲೆಗ್ಸ್. ಕಾಲನ್ನು ಮೇಲಕ್ಕೆ ಎತ್ತುತ್ತಾನೆ. ಆ್ಯಂಡ್ ಈಸ್ ಕ್ಯಾರಿಡ್ ರೌಂಡ್ ಇನ್ ಟು ದ ಸೆಂಟರ್ ಆಫ್ ದ ಬೇಸಿನ್. ಹಾಗಾಗಿ ಈಜು ಗೊತ್ತಿತ್ತು ಅವನಿಗೆ. ಕಾಲು ಕೆಳಗಡೆ ಬಿಟ್ಟಿಲ್ಲ, ಮುಳುಗಿಸಿಲ್ಲ ಅವನು. ಕಾಲನ್ನು ಮೇಲೆತ್ತಿ ಈಜು ಹಿಡ್ಕೊಂಡು ಮೇಲಕ್ಕೆ ಬರ್ತಾನೆ. ಈಸ್ ಕ್ಯಾರಿಡ್ ಅಪ್ ಆನ್ ದ ಸೆಂಟ್ರ್ ಪಾರ್ಟ್ ಆಫ್ ದ ಬೇಸಿನ್ ವೇರ್ ಹಿ ಪರ್ಸೀಸ್ ವೈಲ್ಡ್ ಸ್ಟ್ರಗ್ಲಿಂಗ್. ಅಲ್ಲಿ ಹಿ ಸೀಸ್ ವೈಲ್ಡ್ ಸ್ಟ್ರಗ್ಲಿಂಗ್. ಅವನು ವೈಲ್ಡ್ ಹೋರಾಟ ಮಾಡ್ತಿದ್ದಾನೆ ಅವನಿಗೆ, ಯಾಕೆ ಮೇಲಿಂದ ಬಿದ್ದಿದ್ದಾನೆ ಅವನು. While these hasty actions are in progress, Thomasin and Wen are heading towards the light. ಈ ಸಮಯದಲ್ಲಿ Thomasin and Wen ಅವರು ಕೂಡ ಲೈಟ್ ಕಡೆಗೆ ಬರ್ತಾ ಇದ್ದಾರೆ. They are not near enough to the river to hear the plunge. ಅವ್ರಿಗಿನ್ನೂ ಆ ಪ್ಲಂಜ್ ಕೆಳಗೆ ಬಿದ್ದ ಶಬ್ದ ಕೇಳಿಸ್ತಿಲ್ಲ. ಬಟ್ ದೇ ಸಿ ದ ರಿಮೂವಲ್ ಆಫ್ ದ ಕ್ಯಾರೇಜ್ ಲ್ಯಾಂಪ್. ಆದರೆ ಸಡನ್ನಾಗಿ ಕ್ಯಾರೇಜ್ ಲ್ಯಾಂಪನ್ನು ತೆಗೆದಿದ್ದು ನೋಡಿದ್ರು. ಆ್ಯಂಡ್ ಇಟ್ಸ್ ಮೋಷನ್ ಇನ್ ಟು ದ ಮೇಡ್. ಅಲ್ಲಿ ಎಲ್ಲ ಕಡೆ ಅದು ಚಲನವಲನ, ಆ ಮೇಡ್ ಹುಲ್ಲುಗಾವಲಿನ ಮೇಲೆ ಎಲ್ಲ ಕಡೆ ಲ್ಯಾಂಪ್ ಓಡಾಡೋದು ನೋಡಿದ್ರು. ಗೆಸ್ ಮಾಡ್ಬಿಡ್ತಾನೆ ವೆನ್, ಭಾಳ ಸೂಕ್ಷ್ಮ ಅವನು. ಆ್ಯಸ್ ಸೂನ್ ಆಸ್ ದ ರೀಚ್ ದ ಕಾರ್ ಆ್ಯಂಡ್ ಹಾಸ್, ಆ ವ್ಯಾನ್ ಹತ್ರಕ್ಕೆ ಹೋಗ್ತಾರೆ, ಕುದುರೆ ನೋಡ್ತಾರೆ. ವೆನ್ ಗೆಸಸ್ ದಟ್ ಸಮಥಿಂಗ್ ನ್ಯೂ ಈಸ್ ಅ ಮಿಸ್. ಏನೋ ಹೊಸ ದುರ್ಘಟನೆ ನಡೀತಾ ಇದೆ, ಇವಳು ಹೇಳ್ತಾ ಇಲ್ಲ, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತೇಳಿ. ಹಿ ಹೇಸ್ಟನ್ಸ್ ಟು ಫಾಲೋ ಇನ್ ದ ಕೋರ್ಸ್ ಆಫ್ ದ ಮೂವಿಂಗ್ ಲೈಟ್. ನಾನು ಆ ಲೈಟ್ ಕಡೆ ಹೋಗ್ತೀನಿ ಅಂತ ಹೊರಡ್ತಾನೆ. ಹಿ ವಾಕ್ಸ್ ಫಾಸ್ಟರ್ ದ್ಯಾನ್ ತೊಮಾಸಿನ್ಗಿಂತ ಮುಂಚೆ ಎಲ್ಲಿ ಬರ್ತಾನೆ. ಆ್ಯಂಡ್ ಕಮ್ಸ್ ಫಸ್ಟ್ ಟು ದ ವೈರ್ ಅಲೋನ್. ಆ ನೀರಿನ ಹತ್ರ, ಪೂಲ್ ಹತ್ರ ಒಬ್ಬನೇ ಬರ್ತಾನೆ. ಸೀಯಿಂಗ್ ಎ ಬಾಡಿ ಆಫ್ ಫ್ಲೋಟ್. ನೋಡ್ತಾನೆ ಒಂದು ದೇಹ ತೇಲ್ತಾ ಇದೆ. ಈ ಸೇ ಟು ತೊಮಾಸಿನ್ಗೆ ಹೇಳ್ತಾನೆ, ದಟ್ ಸಂಬಡಿ ಹ್ಯಾಸ್ ಫಾಲ್ ಇನ್ ಟು ದ ವೈರ್. ಯಾರೋ ನೀರೊಳಗಡೆ ಬಿದ್ದೋಗಿದ್ದಾರೆ, ಪೂಲ್ ಒಳಗಡೆ. ಆ್ಯಂಡ್ ಟೆಲ್ಸ್ ರನ್ ಬ್ಯಾಕ್ ಹೋಮ್. ಮನೆಗೆ ಹೋಗು, ಮಗು ತೊಗೊಂಡು, ಅಲಾಂಗ್ ವಿತ್ ದರ್ ಬೇಬಿ, ಆ್ಯಂಡ್ ಕ್ವಿಕ್ಲಿ ಸೆಂಡ್ ಹಿಮ್ ಸಮ್ ಎನಿ ಮೆನ್ ಅವೈಲೇಬಲ್. ಯಾರು ಮನೇಲಿ ಗಂಡಸಿದ್ರೆ ಅವ್ರನ್ನ ಕಳಿಸು ಅಂತ ಹೇಳ್ತಾನೆ. ನೋಡಿ, ಇದು ಈ ರೀತಿ 3 ಜನರ ರಿಯಾಕ್ಷನ್ ನೋಡಿ. ವೈಲ್ಡ್ ರಿಯಾಕ್ಷನ್ ನೋಡಿ, ಇವನು ವೆನ್ ರಿಯಾಕ್ಷನ್ ನೋಡಿ, ಕ್ಲಿಮ್ ರಿಯಾಕ್ಷನ್ ನೋಡಿ. ಒಂದು ಅನಾಹುತ ನಡೆದಾಗ ಹಿ ಎಂಟರ್ಸ್ ದ ಪೂಲ್ ಅಟ್ ದ ಸೇಮ್ ಸ್ಪಾಟ್ ವೇರ್ ಕ್ಲಿಮ್ ಹ್ಯಾಸ್ ಎಂಟರ್ಡ್. ಕ್ಲಿಮ್ ಎಲ್ಲಿ ನೀರಿಗೆ ಇಳ್ದಿದ್ದ ಅಲ್ಲಿಂದಾನೆ ಅವನು ಎಳಿತಾನೆ. ಹಿ ಸಕ್ಸೀಡ್ಸ್ ಇನ್ ಪುಲ್ಲಿಂಗ್ ಔಟ್ ಕ್ಲಿಮ್.
ಫಸ್ಟ್ ಹಿ ಪುಲ್ಸ್ ಅ ಕ್ಲಿಮ್ನ ಆಚೆಗೆ ಹಾಕ್ತಾನೆ ಆ್ಯಂಡ್ ಆಮೇಲೆ ವೈಲ್ಡ್ ಡ್ಯೂ ಸಿಗ್ತಾನೆ ವಿತ್ ದ ಹೆಲ್ಪ್ ಆಫ್ 2 men ಸೆಂಟ್ ಬೈ ತೊಮಾಸಿನ್. ಇಷ್ಟೊತ್ತಿಗೆ ವೈಲ್ಡ್ ಡ್ಯೂನ ಹೆಂಗೆ ಎಳ್ದಾಗ್ತಾನೆ, ತೊಮಾಸಿನ್ ಇಬ್ಬರು ಗಂಡಸನ್ನ ಕಳಿಸಿದ್ದು ಅವ್ರ ಸಹಾಯದಿಂದ ಎಳ್ದು ಹಾಕ್ತಾರೆ. ಇಟ್ ಟೆಲ್ಸ್ ದಮ್ ದಟ್ ದರ್ ಇಸ್ ಸ್ಟಿಲ್ ಎ ವುಮನ್ ಲೆಫ್ಟ್. ಅವ್ರಿಗೆ ಹೇಳ್ತಾನೆ ಸಹಾಯಕರಿಗೆ, ಅಲ್ಲಿ ಇನ್ನೂ ಒಂದು ಹೆಂಗಸಿನ ಬಾಡಿ ಇದೆ ನೋಡಿ, ಹೆಂಗಸಿದಾಳೆ ನೋಡಿ, ಇನ್ನೂ ಸತ್ತಳೆ ಗೊತ್ತಿಲ್ಲ. ಆ್ಯಂಡ್ ಶಿ ಹ್ಯಾಸ್ ಟು ಬಿ ಸರ್ಚ್ ಫಾರ್, ಅವಳನ್ನು ಹುಡುಕಿ ಅಂತ ಹೇಳ್ತಾನೆ. ಶಿ ಟು ಈಸ್ ಪುಲ್ಡ್ ಔಟ್, ಅವಳನ್ನು ಆಚೆಗೆ ತೊಗೊಂಬರ್ತಾರೆ. ಆ್ಯಂಡ್ ಆಲ್ 3 ವೈಲ್ಡ್ ಡ್ಯೂ, ಕ್ಲಿಮ್ ಆ್ಯಂಡ್ ಯುಸ್ಟೇಷಿಯಾ ಆರ್ ಕ್ಯಾರಿಡ್ ಟು ದ ಇನ್. 3 ಜನರನ್ನು ದೇವ್ರು ಕ್ಯಾರಿಡ್ ಟು ದ ಇನ್, ಕೈಟುಮನಿನ್ಗೆ ತೆಗೆದುಕೊಂಡು ಹೋಗ್ತಾರೆ. ದೆರ್ ಈಸ್ ನೋ ಸೈನ್ ಆಫ್ ಲೈಫ್ ಲೆಫ್ಟ್ ಇನ್ ದ ಬಾಡೀಸ್ ಆಫ್ ವೈಲ್ಡ್ ಡ್ಯೂ ಆ್ಯಂಡ್ ಯುಸ್ಟೇಷಿಯಾ ಮತ್ತು ವೈಲ್ಡ್ ಡ್ಯೂ ದೇಹದಲ್ಲಿ ಪ್ರಾಣ ಇರುವ ಯಾವುದೇ ಸೂಚನೆಗಳೂ ಇಲ್ಲ. ತೊಮಾಸಿನ್ ಅಪ್ಲೈಸ್ ಎ ಬಾಟ್ಲ್ ಆಫ್ ಹಾರ್ಟ್ ಶಾನ್ ಟು ಕ್ಲಿಮ್ಸ್ ನಾಸ್ಟ್ರಿಲ್ಸ್. ಹಾರ್ಟ್ ಶಾನ್ನ ತೆಗೆದು ಕ್ಲಿಮ್ನ ನಾಸ್ಟ್ರಿಲ್ಸ್ಗೆ, ಮೂಗಿನ ಹೊರಳೆಗಳಿಗೆ ಹಚ್ತಾಳೆ. ಆ್ಯಂಡ್ ಟ್ರೈಸ್ ಅಪಾನ್ ದ ಅದರ್ ಬಟ್ ಇನ್ ವೇಯ್ನ್. ಅವರಿಬ್ಬರ ಮೂಗಿಗೂ ಹಚ್ತಾಳೆ, ಬಟ್ ಇನ್ ವೇಯ್ನ್, ವ್ಯರ್ಥ ಆಯಿತು. ಕ್ಲಿಮ್ ಸಾಯ್ಸ್, ಮೂಗಿಗೆ ಅದು ಹಚ್ತಿದ್ದಾಗೇ ಹಿ ಸಾಯ್ಸ್, ನಿಟ್ಟಿಸ್ರು ಬಿಡ್ತಾನೆ. ಶಿ ಎಕ್ಸ್ಕ್ಲೇಮ್ಸ್, ಐ ಕೋಟ್ ಕ್ಲಿಮ್ ಈಸ್ ಅಲೈವ್. ದ ಡಾಕ್ಟರ್ ಕಮ್ಸ್ ಆ್ಯಂಡ್ ಡಿಕ್ಲೇರ್ಸ್ ದಟ್ ವೈಲ್ಡ್ ಡ್ಯೂ ಆ್ಯಂಡ್ ಮಿಸಸ್ ಇಯಬ್ರೈಟ್ ಆರ್ ಡೆಡ್. ಡಾಕ್ಟರ್ ಬಂದು ವೈಲ್ಡ್ ಡ್ಯೂ ಮತ್ತು ಮಿಸಸ್ ಇಯಬ್ರೈಟ್ ಆರ್ ಪಾಸ್ಟ್ ಅವೇ, ಆರ್ ಡೆಡ್ ಅಂತ ಹೇಳ್ತಾರೆ. ವೆನ್ ರಿಟರ್ನ್ಸ್ ಟು ಇಸ್ ವ್ಯಾನ್, ವೆನ್ ಸೈಲೆಂಟಾಗಿ ಅವ್ನು ವ್ಯಾನ್ಗೆ ಹೋಗ್ತಾನೆ. ಆಫ್ಟರ್ ಚೇಂಜಿಂಗ್ ಕ್ಲಾಸ್, ನೀರಿಗೆ ಬಿದ್ದಿದ್ನೆಲ್ಲ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಈ ಚೇಂಜಸ್ ಇಸ್ ಕ್ಲಾಸ್ ಆ್ಯಂಡ್ ಈ ಗೋಸ್ ಬ್ಯಾಕ್ ಟು ದ ಇನ್. ಹಿ ಸೀಸ್ ಎ ಮಾಸ್ ಆಫ್ ಫೆಟ್ ಕರೆನ್ಸಿ ನೋಟ್ಸ್ ಬೀಯಿಂಗ್ ಡ್ರೈಡ್. ವೈಲ್ಡ್ ಡ್ಯೂ ಜೇಬಲ್ಲಿ ಕರೆನ್ಸಿ ಸಿಕ್ತಲ್ಲ, ಅದನ್ನೆಲ್ಲ ಒಣಗಿಸ್ತಾ ಇದ್ದಾರೆ ಒಲೆ ಮುಂದೆ ಇಟ್ಟು. ದೇ ಹ್ಯಾವ್ ಬೀನ್ ಫೌಂಡ್ ಇನ್ ವೈಲ್ಡ್ ಡ್ಯೂಸ್ ಪಾಕೆಟ್. At 4 o'clock, Charlie comes there at the behest of Captain White to inquire if anything has been heard of East-Asia. 4 ಗಂಟೆ ಬೆಳಗ್ಗೆ ಚಾರ್ಲಿ ಬರ್ತಾನೆ. ಅವ್ರ ತಾತ ಕಳಿಸಿದ್ರು, ನೋಡಿ ಕೇಳ್ಕೊಂಬ, ಏನಾದ್ರು ಈಸ್ಟ್-ಏಷ್ಯಾ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಅಂತ. ಆನ್ ಹಿಯರಿಂಗ್ ಆಫ್ ದ ಟ್ರಾಜಿಡಿ he feels shocked. Charlie is shocked to hear the tragedy. He wants to see her for the last time. ನಾನು ಅವಳನ್ನ ಕೊನೆ ಬಾರಿಗೆ ನೋಡಬೇಕು ಅಂತಾನೆ. ವೆನ್ ಸೇಸ್ ದಟ್ ಹಿ ಮೇ ಸಿ ಹರ್, ಬಟ್ ಇಟ್ ಈಸ್ ಬೆಟರ್ ನಾಟ್ ಟು ರನ್ ಅಂಟಿಲ್ ಕ್ಯಾಪ್ಟನ್ ವೈ. ನೋಡು, ಆದರೆ ಓಡೋಗಿ ಕ್ಯಾಪ್ಟನ್ ವೈಗೆ ಹೇಳ್ಬೇಡ ಈಗಲೇ. ಕ್ಲಿಮ್ ಸೇಸ್ ದಟ್ ಹಿ ವಿಲ್ ಸಿ ಹರ್, ನೋಡು, ಆ್ಯಂಡ್ ದೇರ್ ವಿಲ್ ಬಿ ಟೈಮ್ ಎನಫ್ ಟು ಟೆಲ್ ದ ಕ್ಯಾಪ್ಟನ್ ವೆನ್ ಇಟ್ ಗೆಟ್ಸ್ ಡೇ ಲೈಟ್. ನೋಡು ನೀನು ಅವಳನ್ನ, ಈಗ ಡೇ ಲೈಟ್ ಆಗಲಿ, ಆಮೇಲೆ ಕ್ಯಾಪ್ಟನ್ ವೈಗೆ ತಿಳಿಸಿದ್ರಾಯ್ತು. ಹಿ ಟೆಲ್ಸ್ ಡಿಗರಿ ಆಲ್ಸೋ ಟು ಸಿ ಹರ್. ಡಿಗರಿ, ನೀನು ನೋಡಿಬಿಡಪ್ಪ ಅಂತಾನೆ. ಐ ಕೋಟ್ ಅಂಡ್ ಅನ್ಕೋಟ್, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ನಾವು. ತುಂಬ ಸುಂದರವಾಗಿ ಕಾಣ್ತಾಳೀಗ. ಹಿ ಲೀಡ್ಸ್ ದೆಮ್ ಟು ಅಪ್ಸ್ಟೇರ್ಸ್. ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ವೇರ್ ಶಿ ಲೈಸ್ ಡೆಡ್. ಅಲ್ಲಿ ಅವಳು ಸತ್ತು ಮಲಗಿದ್ದಾಳೆ. ಬಟ್ ವೇರಿಂಗ್ ಎ ಡಿಗ್ನಿಫೈಡ್ ಲುಕ್. ತುಂಬ ಅವಳ ಲುಕ್ ಹೇಗಿದೆ, ತುಂಬ ಡಿಗ್ನಿಫೈಡ್, ತುಂಬ ಘನತೆಯಿಂದ ಕೂಡಿದ ನೋಟದೊಂದಿಗೆ ಮಲಗಿದ್ದಾಳೆ. ಐ ಕೋಟ್ ಅಂಡ್ ಅನ್ಕೋಟ್, ದ ಎಕ್ಸ್ಪ್ರೆಷನ್ ಆಫ್ ಅವರ್ ಫೈನ್ಲಿ ಕಾರ್ವ್ಡ್ ಮೌತ್. ಅವಳ ಫೈನ್ಲಿ ಕಾರ್ವ್ಡ್ ಮೌತ್ನ ಅಭಿವ್ಯಕ್ತಿ ಹೇಗಿತ್ತು ಅಂತಂದರೆ, ವಾಸ್ ಪ್ಲೆಸೆಂಟ್, ಸಂತೋಷದಿಂದ ಕೂಡಿತ್ತು. ಆಸ್ ಇಫ್ ಎ ಸೆನ್ಸ್ ಆಫ್ ಡಿಗ್ನಿಟಿ had just compelled her to leave off speaking. Just then she has been forced by her dignity not to speak. ತನ್ನ ಘನತೆಯನ್ನು ತಿಳಿಯದೆ ಘನತೆಯಿಂದಾಗಿ ಮಾತನ್ನು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ ಹಾಗೆ ಬಹಳ ಸುಂದರವಾಗಿ ಅವಳ ತುಟಿಗಳು ಕಾಣಿಸ್ತಾ ಇದ್ವು. ಕ್ಲಿಮ್ ಕಾಸಸ್ ಹಿಮ್ಸೆಲ್ಫ್. ಕ್ಲಿಮ್ ಅವನಿಗೆ ಶಾಪ ಹಾಕೋತಾನೆ. ಐ ಕೋಟ್ ಅಂಡ್ ಅನ್ಕೋಟ್, ಶಿ ಈಸ್ ದ ಸೆಕೆಂಡ್ ವುಮನ್ ಐ ಹ್ಯಾವ್ ಕಿಲ್ಡ್ ದಿಸ್ ಇಯರ್. ಈ ವರ್ಷ ಕೊಂದಂಥ 2ನೇ ಹೆಂಗಸು ಇವಳು. ಐ ವಾಸ್ ಎ ಗ್ರೇಟ್ ಕಾಸ್ ಆಫ್ ಮೈ ಮದರ್ಸ್ ಡೆತ್. ನನ್ನ ತಾಯಿ ಸಾಯೋಕ್ಕೂ ನಾನೇ ದೊಡ್ಡ ಕಾರಣ. ಆ್ಯಂಡ್ ಐ ಆಮ್ ದ ಚೀಫ್ ಕಾಸ್ ಆಫ್ ಹರ್ಸ್. ಇವಳು ಸಾಯೋದಕ್ಕೂ ನಾನೇ ಮುಖ್ಯ ಕಾರಣ. ವೆನ್ ಆಸ್ ಹೌ? ಕ್ಲಿಮ್ ಸೇಸ್, ಐ ಕೋಟ್ ಅಂಡ್ ಅನ್ಕೋಟ್, ಐ ಸ್ಪೋಕ್ ಕ್ರಿಯಲ್ ವರ್ಡ್ಸ್ ಟು ಹರ್. ತುಂಬ ಕ್ರೂರವಾದ ಮಾತುಗಳಾಡ್ಬಿಟ್ಟೆ. ಆ್ಯಂಡ್ ಶಿ ಲೆಫ್ಟ್ ಮೈ ಹೌಸ್. ಮನೆ ಬಿಟ್ಟು ಹೊಟ್ಟೋದ್ಲು. ಐ ಡಿಡ್ ನಾಟ್ ಇನ್ವೈಟ್ ಹರ್ ಬ್ಯಾಕ್ ಟಿಲ್ ಇಟ್ ವಾಸ್ ಟೂ ಲೇಟ್.
ನಾನು ತಕ್ಷಣ ಕರ್ಕೊಂಬರ್ಬೇಕಾಗಿತ್ತು. ಐ ಡಿಡ್ ನಾಟ್ ಇನ್ವೈಟ್ ಹರ್ ಟಿಲ್ ಇಟ್ ವಾಸ್ ಟೂ ಲೇಟ್. ತುಂಬ ತಡ ಆಗೋರ್ಗು ಇನ್ವೈಟ್ ಮಾಡಲಿಲ್ಲ. ಐ ಆಟ್ ಟು ಹ್ಯಾವ್ ಡ್ರೌನ್ ಮೈ ಸೆಲ್ಫ್. ನಾನು ಮುಳುಗಿ ಸಾಯಬೇಕಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಎ ಚಾರಿಟಿ ಟು ದ ಲಿವಿಂಗ್ ಹ್ಯಾಡ್ ದ ರಿವರ್ ಓವರ್ವೆಲ್ಡ್ ಮೀ ಆ್ಯಂಡ್ ಬಾರ್ನ್ ಅಪ್. ಅವಳನ್ನ ಮೇಲಕ್ಕಿತ್ತು ರಿವರ್ ನನ್ನ ನುಂಗಾಕಿದ್ರೆ ಬದುಕಿದ್ರೆ ಅವಳು ನಂದೆಲ್ಲ ಅವಳಿಗಾಗಿ ಚಾರಿಟಿ ಅಂತ ಬಿಟ್ಟೋಗ್ಬಿಡ್ತಿದ್ದೆ. ಬಟ್ ಐ ಕ್ಯಾನ್ ನಾಟ್ ಡೈ. ನಾನು ಸಾಯೋಕ್ಕಾಗಲ್ಲ. ದೋಸ್ ಹೂ ಆಟ್ ಟು ಹ್ಯಾವ್ ಲೀವ್ಡ್ ಲೈ ಡೆಡ್. ಯಾರು ಬದುಕಬೇಕಾಗಿತ್ತು ಅವ್ರು ಸತ್ತು ಮಲಗಿದಾರಲ್ಲಿ. ಆ್ಯಂಡ್ ಹಿಯರ್ ಐ ಆಮ್ ಅಲೈವ್. ಸಾಯಬೇಕಾಗಿದ್ದ ನಾನು ಬದುಕಿದ್ದೀನಿ. ಐ ಅನ್ಕೋಟ್ ವೆನ್ ಟ್ರೈಸ್ ಟು ಕನ್ಸೋಲ್ ಹಿಮ್ ಬೈ ಸೇಯಿಂಗ್ ದಟ್ ಹಿ ಕೆನಾಟ್ ಚಾರ್ಜ್ ಹಿಮ್ಸೆಲ್ಫ್. ಕನ್ಸೋಲ್ ಮಾಡ್ತಾನೆ, ನೋಡಿ ಈ ಥರ ಎಲ್ಲ ನೀನು ಹಿ ಕೆನಾಟ್ ಚಾರ್ಜ್ ಯುವರ್ ಸೆಲ್ಫ್, ಈ ಥರ ನಿಂದಿಸ್ಕೋಬೇಡ ಫಾರ್ ದ ಕ್ರೈಮ್ ಇನ್ ದಟ್ ವೇ. I quoted and unquote, you may as well say that the parents may be the cause of a murder by the child. ನೀನು ಹೇಳ್ತಿರೋದು ಹೆಂಗಿದೆ ತಮಾಷೆ ಅಂದರೆ, ಮಗು ಕೊಲೆ ಮಾಡಿದ್ದಕ್ಕೆ ಪೇರೆಂಟ್ಸ್ ಕಾರಣ ಅಂತ ಹೇಳ್ತಾ ಇರೋ ಆಗಿದೆ. ಫಾರ್ ವಿತೌಟ್ ದ ಪೇರೆಂಟ್ ದ ಚೈಲ್ಡ್ ವುಡ್ ನೆವರ್ ಹ್ಯಾವ್ ಬಿನ್ ಬಿಗಾಟ್. ಯಾಕೆ ಮಗು ಕೊಲೆ ಮಾಡಿದ್ದಕ್ಕೆ ಪೇರೆಂಟ್ಸ್ ಕಾರಣ? ಪೇರೆಂಟ್ಸ್ ಇಲ್ದರೆ ಮಗು ಎಲ್ಲಿ ಹುಡ್ತಾ ಇತ್ತು? ಅದರಿಂದ ಮಗು ಕೊಲೆ ಮಾಡಿದ್ದಕ್ಕೆ ಪೇರೆಂಟ್ಸೇ ಕಾರಣ, ಪೇರೆಂಟ್ಸ್ ಶಿಕ್ಷೆ ಕೊಡಿ ಅಂದಂಗಿದೆ ನಿನ್ನ ಕತೆ ಅಂತ ಅಸಮಾಧಾನ ಮಾಡ್ತಾನೆ. Klim says that it's very true. ನಿಜವಾಗ್ಲೂ ನಿಜಾನೇ. But when does not know all the circumstances. When you are speaking like this because you do not know all the circumstances. ನಮ್ಮ ಮನೆಯ ಎಲ್ಲ ಪರಿಸ್ಥಿತಿ ನಿಂಗೆ ಗೊತ್ತಿಲ್ಲ. I quote and unquote, if it had pleased God to put an end to me, it would have been a good thing for all. ದೇವರಿಗೆ ನನ್ನನ್ನು ಕೊನೆಗೊಳಿಸ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಲ್ರಿಗೂ ಒಳ್ಳೇದಾಗ್ತಿತ್ತು. ಬಟ್ ಐ ಆಮ್ ಗೆಟ್ಟಿಂಗ್ ಯೂಸ್ ಟು ದ ಹಾರರ್ ಆಫ್ ಮೈ ಎಕ್ಸಿಸ್ಟೆನ್ಸ್. ಏಟ್ ಮೇಲೆ ಏಟು, ಪೆಟ್ಟು ಮೇಲೆ ಪೆಟ್ಟು, ದುಃಖದ ಮೇಲೆ ದುಃಖ. ಐ ಆಮ್ ಗೆಟ್ಟಿಂಗ್ ಯೂಸ್ ಟು ದ ಹಾರರ್ ಆಫ್ ಮೈ ಎಕ್ಸಿಸ್ಟೆನ್ಸ್. ನನ್ನ ಈ ಬದುಕಿನ ಈ ಭಯಂಕರ ಘಟನೆಗಳಿಗೆ ನಾನು ಹೊಂದ್ಕೊತಾ ಇದ್ದೀನಿ, ಗಟ್ಟಿ ಆಗ್ತಿದ್ದೀನಿ. ದೇ ಸೇ ದಟ್ ಎ ಟೈಮ್ ಕಮ್ಸ್ ವೆನ್ ಮೆನ್ ಲಾಫ್ ಅಟ್ ಮಿಸರಿ ಥ್ರೂ ಲಾಂಗ್ ಅಕ್ವೈಂಟೆನ್ಸಸ್ ವಿತ್ ಇಟ್. ಹೇಳ್ತಾರೆ, ಜನರಿಗೆ ದುಃಖದ ಮೇಲೆ ದುಃಖ, ಕಷ್ಟದ ಮೇಲೆ ಕಷ್ಟ ಬರ್ತಾ ಹೋದರೆ ದೇ ಬಿಗಿನ್ ಟು ಇಗ್ನೋರ್ ದೋಸ್ ಕಷ್ಟಾಸ್. ಇದೇ ಥರ ಒಂದ್ರ ಮೇಲೆ ಒಂದು ಪೆಟ್ಟು ಬೀಳ್ತಾ ಇದ್ರೆ ಅವ್ರೇನು ಮಾಡ್ತಾರೆ? ದಿನ ಸಾಯರ್ಗಳಾರು ಯಾರು ಅನ್ನೋ ಸ್ಥಿತಿ. ಇವಾಗ ನೋಡಿ, ಕೊರೋನಾ ಬಂದಿದೆ, ಎಲ್ಲಂದ್ರಲ್ಲಿ ಹೆಣಗಳು ಬಿದ್ದು ಸಾಯ್ತಿದ್ದಾರೆ. ಯಾವ ಮಟ್ಟಕ್ಕೆ ಆಗೋಯ್ತು ಅಂತಂದರೆ ದಿನ ಸಾಯರ್ಗಳಾರು ಯಾರು ಅನ್ನೋ ಥರ ಸ್ಥಿತಿಗೆ ಎಲ್ಲರೂ ತಲುಪಿಬಿಟ್ರು. ನಾವು ಉಳ್ಕೊಂಡ್ರೆ ಸಾಕು ಅನ್ನೋ ಥರ. ಹಾಗೆ ದೇಸೆ one goes on through the misery and he learns to laugh with the misery, amid misery. Laugh at misery through long acquaintance with it. ದೀರ್ಘಕಾಲ ದುಃಖದಲ್ಲೇ ಇದ್ಬಿಟ್ಟಿದ್ರೆ ಮನುಷ್ಯ ಏನು ಮಾಡ್ತಾನೆ? ಅಳ್ತಾ ಕೂರಲ್ಲ. ಹಿ ಬಿಗಿನ್ಸ್ ಟು ಲಾಫ್ ಅಟ್ ಇಸ್ ಮಿಸ್ರಿ. ಶ್ಯೂರ್ಲಿ ದ ಟೈಮ್ ವಿಲ್ ಸೂನ್ ಕಮ್ ಟು ಮೀ ಹಂಗಂತ ಹೇಳ್ತಾರೆ. ನನಗೂ ಬೇಗ ಸಮಯ ಬರಲಿ. ವೆನ್ ಐ ಥಿಂಕ್ ಶ್ಯೂರ್ಲಿ ದ ಟೈಮ್ ವಿಲ್ ಕಮ್ ಟು ಮೀ. ಐ ಥಿಂಕ್ ನೋಡಿ, ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಕಮ್ ಟು ನೋ ದ ಡೆತ್ ಆಫ್ ಈಸ್ಟ್ ಏಷ್ಯಾ. And here, when says that there is no need for him to say such desperate things, as the same has always been good. Don't speak desperately like this, because you are never bad. Your aim in life was always good. You intended to do good. ಇದು ನಿನಗೆ ಆ ಥರ ಎಲ್ಲ ಆಗಲ್ಲ. ಯಾಕಂದ್ರೆ ನಿನ್ನ ಜೀವನದ ಗುರಿ, ಧ್ಯೇಯ, ಉದ್ದೇಶಗಳೆಲ್ಲ ಒಳ್ಳೆಯದೇ ಆಗಿತ್ತು, ಒಳ್ಳೆಯ ಥರ ಅಲ್ಲ. Klim says that they are not desperate, but only hopeless. No, my words are not desperate, hopeless words they are. ಹತಾಶೆ ಆಗಿಲ್ಲ, ನಾನು ಭರವಸೆ ಕಳ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಹಿಸ್ ಗ್ರೇಟ್ ರಿಗ್ರೆಟ್ ಈಸ್ ದಟ್, ನನ್ನ ದುಃಖ ಏನು ಗೊತ್ತಾ? ಐ ಕೋಟ್ ಆ್ಯಂಡ್ ಅನ್ಕೋಟ್, ಫಾರ್ ವಾಟ್ ಹಿ ಹ್ಯಾಸ್ ಡನ್ ನೋ ಮ್ಯಾನ್ ಆರ್ ಲಾ ಕ್ಯಾನ್ ಪನಿಷ್ ಹಿಮ್. ಐ ಆಮ್ ದ ಕಾಸ್ ಆಫ್ ಡೆತ್ ಆಫ್ 2 women ಇನ್ ಮೈ ಲೈಫ್. ನನಗೇನು ದುಃಖ ಅಂತಂದರೆ, ನೋ ಮ್ಯಾನ್ ಆರ್ ನೋ ಲಾ ಕ್ಯಾನ್ ನಾಟ್ ಪನಿಷ್ ಮೀ ಫಾರ್ ವಾಟ್ ಐ ಹ್ಯಾವ್ ಡನ್ ಟು ದೋಸ್ ವಿಮೆನ್. ಅಂದರೆ ಸಾಕ್ಷಿನೇ ಇಲ್ಲ ಕೊಟ್ಟು ಟಾರ್ಚರ್ಗೆ, ಹಿಂಸೆಗೆ, ಅವ್ರದ್ದೇ ದುಃಖಕ್ಕೆ ಕಾರಣ ಆಗಿರೋದಕ್ಕೆ, ಅವ್ರ ಸಾವಿಗೆ ಕಾರಣ ಆಗಿರೋದಕ್ಕೆ. ಇವನು ಕೂಡ ಪಾಲ್ದಾರನೇ ಪರೋಕ್ಷವಾಗಿ. ಆದರೆ ಯಾವುದೇ ಮನುಷ್ಯ ಆಗಲಿ, ಕಾನೂನಾಗಲಿ ಅದಕ್ಕೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅನ್ನೋದೇ ನಂಗೆ ದುಃಖ. ಶಿಕ್ಷೆ ಅನುಭವಿಸ್ಬಿಟ್ರೆ ಮನಸ್ಸು ಹಗುರ ಆಗುತ್ತೆ. ನೋಡಿ, ಎಷ್ಟು ಸೆಲ್ಫ್ ಕಂಡೆಮಿಂಗ್ ನೇಚರ್, ಸೆಲ್ಫ್ ಎಕ್ಸಾಮಿನೇಷನ್ ಕ್ಲಿಮ್ಗೆ. ಈ ಥರ ಇದ್ದಾಗಲೇ ನಾವು ಒಂದು ತಪ್ಪಿಂದ ಮತ್ತೊಂದು ತಪ್ಪು, ಒಂದು ಸುಳ್ಳು ಹೇಳಿದ್ರೆ ಮತ್ತೊಂದು ಸುಳ್ಳು ಹೇಳಿದ್ರೆ ಮತ್ತೊಂದು ಸುಳ್ಳು, ಆ ಥರ ಹೋಗಲ್ಲ. ಇಫ್ ವಿ ಕಂಡೆಮ್, ವಿ ಕರೆಕ್ಟ್, ನಮ್ಮ ಜೀವನ ಮತ್ತೆ ಸರಿದಾರಿಗೆ ಬಂದುಬಿಡುತ್ತೆ. ಸೊ ಕ್ಲಿಮ್, he condemns himself for what he has done. So I think I have understood the explanation of this session. If you have any doubt or question or comment,
Please post it in the comment box. Take care. Bye.